ಐತಿಹಾಸಿಕ ನಿರ್ಧಾರಕ್ಕೆ ಸಾಕ್ಷಿಯಾಗುತ್ತಾ ಚಾಮರಾಜನಗರದ ರಾಜ್ಯ ಸಚಿವ ಸಂಪುಟ ಸಭೆ. ಮಲೆ ಮಹದೇಶ್ವರನ ಕೃಪಾ ಭೂಮಿಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ತಾರಾ ಸಿಎಂ ಸಿದ್ದರಾಮಯ್ಯ. ಗುರುವಾರ ನಡೆಯುವಂತ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಏನಾದರೂ ಮಂಡನೆಯಾಗುತ್ತಾ? 10 ವರ್ಷಗಳ ಹೋರಾಟಕ್ಕೆ ನ್ಯಾಯದಾನದ ಮನ್ನಣೆ ಸಿಗುತ್ತಾ? ಒಳ ಮೀಸಲಾತಿ ನೀಡೋ ವಿಚಾರದಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುತ್ತಾ ಸಂಪುಟ ಸಭೆ ಅಂತ. ಈಗಾಗಲೇ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಸಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಈ ಒಂದು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಬಹುದು? ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿರುವಂತಹ ಕೆಲ ಯೋಜನೆಗಳಿರ್ಬೋದು, ಜೊತೆಗೆ ರಾಜ್ಯದಲ್ಲಿ ಜಾತಿ ಗಣತಿ ವರದಿಯ ಒಂದಷ್ಟು ಜಟಾಪಟಿ ವಾರ್ ತಾರಕಕ್ಕೆ ಏರ್ತಾ ಇದೆಯಲ್ಲ, ಇದಕ್ಕೇನಾದ್ರೂ ಫುಲ್ ಸ್ಟಾಪ್ ಇಡ್ತಾರಾ? ಈಗಾಗಲೇ ಒಳ ಮೀಸಲಾತಿ ನೀಡೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಅಂದ್ರೆ ಪಂಜಾಬ್ ಇರ್ಬೋದು, ಹರಿಯಾಣ, ಈ ರಾಜ್ಯಗಳಲ್ಲಿ ಆಯಾ ರಾಜ್ಯಗಳ ಜನಸಂಖ್ಯೆ ಜಾತಿಗೆ ಆಧಾರವಾಗಿ ನೀವು ಮೀಸಲಾತಿಯನ್ನ ವಿಂಗಡಣೆ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಹೀಗಾಗಿ ಕೋರ್ಟ್ ಆದೇಶ ಪಾಲನೆ ಮಾಡುತ್ತಾ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲೂ ಕೂಡ ಒಳ ಮೀಸಲಾತಿಯನ್ನ ಜಾರಿಗೆ ತರ್ತಾರ. ಈಗಾಗಲೇ ಜಾತಿ ಗಣತಿ ವರದಿ ಮಂಡನೆಗೆ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಹೀಗಾಗಿ ಈ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಏನ್ ತೀರ್ಮಾನವನ್ನ ತೆಗೆದುಕೊಳ್ಳಬಹುದು ಅಂತ. ವೈಜ್ಞಾನಿಕವಾಗಿ ಇದು ಸಮೀಕ್ಷೆ ಆಗಿಲ್ಲ, ಮನೆ ಮನೆಗೆ ತೆರಳಿ ಸಮೀಕ್ಷೆ ಮಾಡಿಲ್ಲ. ಎಲ್ಲ ಡೇಟಾಗಳೇನಿದ್ದಾವೆ ಎಲ್ಲೋ ಒಂದು ಜಾಗದಲ್ಲಿ ಕೂತ್ಕೊಂಡು, ಶಾಲೆಯಲ್ಲಿ ಕೂತ್ಕೊಂಡು ಡೇಟಾಗಳನ್ನು ಇವರು ಬರ್ಕೊಂಡಿರೋದು. ಹಾಗಾಗಿ ವೈಜ್ಞಾನಿಕ ಸಮೀಕ್ಷೆ ಆಗಿಲ್ಲ ಅನ್ನುವಂಥ ಆರೋಪ ಇದೆ. 2015ರಲ್ಲಿ ಆಗಿರುವಂಥ ಸಮೀಕ್ಷೆಗೂ ಈಗ ಪ್ರಸ್ತುತ ಜನಸಂಖ್ಯೆ ಅಥವಾ ಡೇಟಾಗೂ ಸಂಬಂಧ ಇಲ್ಲ ಅಂತ ಪ್ರಬಲ ಸಮುದಾಯ ಅಂತ ಗುರುತಿಸಿಕೊಂಡಿರುವಂಥ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಇವೆಲ್ಲವನ್ನ ಮೀರಿ ಮೀಸಲಾತಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಏನು ತೀರ್ಮಾನ ತೆಗೆದುಕೊಳ್ಬಹುದು, ಸರ್ಕಾರ ಯಾವ ರೀತಿಯಾದಂಥ ಡಿಸಿಷನ್ ಅನ್ನ ತೆಗೆದುಕೊಳ್ಳುತ್ತೆ, ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಗುರುವಾರ ಈ ಒಂದು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ, ಏನೋ ಮಹತ್ವದ ಯೋಜನೆಗಳ ಬಗ್ಗೆ ಡಿಸಿಷನ್ ತೆಗೆದುಕೊಳ್ತಾರೆ ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್. ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು ಅಸ್ತು ಅಂದಿದೆ, ಅಂದ್ರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆಯಾ ರಾಜ್ಯಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕಲ್ಪಿಸಿ ಅಂತ. ಈ ವಿಚಾರ ಇರ್ಬೋದು, ಅದೇ ರೀತಿಯಾಗಿ ಜಾತಿ ಗಣತಿ ವಿಚಾರ ಇರ್ಬೋದು, ರಾಜ್ಯದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುವಾರ ಆಗುವಂತ ರಾಜ್ಯ ಸಚಿವ ಸಂಪುಟದ ಸಭೆಯಲ್ಲಿ ಏನೆಲ್ಲ ಡಿಸ್ಕಷನ್ಸ್ ಆಗುತ್ತೆ, ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅಂತ. ಪ್ರಸವಕ್ಕೆ ರಾಜ್ಯ ಸರ್ಕಾರ ಹೊಸ ವರ್ಷದಲ್ಲಿ ಹೊಸ ನಿರ್ಧಾರವನ್ನು ತೆಗೆದುಕೊಳ್ಬಹುದು ಅನ್ನುವಂತಹ ನಿರೀಕ್ಷೆ ಅಡಿಯಲ್ಲಿ ಜಾತಿ ಗಣತಿ ವರದಿಯ ವಿಚಾರವಾಗಿ ಸಾಕಷ್ಟು ಕುತೂಹಲಗಳಿತ್ತು. ಈಗ ಅದನ್ನ ಪರಿಹರಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನು ಇಡಬಹುದು ಅನ್ನುವಂಥ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಈ ವಿಚಾರದ ಪ್ರಸ್ತಾವನೆ ಆಗಬಹುದು ಅನ್ನುವಂಥದ್ದು ಮೂಲಗಳ ಮಾಹಿತಿ. ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿಯ ವಿಚಾರದಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಜಾರಿ ಮಾಡ್ತೇವೆ ಅನ್ನೋ ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ. ಸದ್ಯಕ್ಕೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಒಂದು ಸಭೆ ನಡೆಸಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಈ ತೀರ್ಮಾನವೇ ಒಂದು ರೀತಿಯಾಗಿ ದಿಟ್ಟವಾದಂಥ ಹೆಜ್ಜೆ. ಮತ್ತೊಂದು ಕಡೆ ಆ ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಜಾತಿ ಗಣತಿ ವರದಿ ಇರ್ಬೋದು, ಮತ್ತು ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ವಿಚಾರ ಇರ್ಬೋದು, ಇವೆಲ್ಲ ವಿಚಾರಗಳಿಗೆ ಸಂಬಂಧಿಸಿದಂತೆ ಚರ್ಚೆ ಹೇಗಾಗುತ್ತೆ, ಒಕ್ಕೊರಲಿನ ನಿರ್ಧಾರವನ್ನು ಪ್ರಕಟ ಮಾಡ್ತಾರಾ, ಇದೆಲ್ಲವನ್ನು ಕೂಡ ನೋಡಬೇಕಿದೆ. ಯಾಕೆಂದರೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಅಹಿಂದ ನಾಯಕರಿದ್ದಾರೆ, ಒಕ್ಕಲಿಗ ನಾಯಕರಿದ್ದಾರೆ, ಲಿಂಗಾಯತ ನಾಯಕರಿದ್ದಾರೆ. ಬಟ್ ಇವರೆಲ್ಲರೂ ಕೂಡ ಯಾವ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ, ಸರ್ಕಾರ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ದಿಟ್ಟ ಹೆಜ್ಜೆಯನ್ನ ಇಡುತ್ತಾ, ಒಳ ಮೀಸಲಾತಿ ಅಂತ ಬಂದಾಗ ಅದನ್ನು ಜಾರಿಗೆ ತರ್ತಾರಾ, ಇವೆಲ್ಲವನ್ನ ಕಾದು ನೋಡಬೇಕಿದೆ.